ನಮ್ಮ ದೇಶದಲ್ಲಿ ಪಾಶ್ ಆಕ್ಟ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಜಾರಿಯಾಗಿದ್ದು ಹೇಗೆ ಅಂತ ನಿಮಗೆ ಗೊತ್ತಾ? ರಾಜಸ್ಥಾನದಲ್ಲಿ ಭನ್ವಾರಿ ದೇವಿ ಅನ್ನುವಂಥ ಒಂದು ಮಹಿಳೆ ಒಂದು NGOದಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆಕೆ ಒಂದು ಬಾಲ್ಯ ವಿವಾಹವನ್ನು ನಿಲ್ಲಿಸುವ ಸಲುವಾಗಿ ಆಕೆಯ ಕುಟುಂಬಸ್ಥರಿಗೆಲ್ಲ ಬುದ್ಧಿವಾದವನ್ನು ಹೇಳ್ತಾರೆ. ಆದರೆ ಅದರ ಪರಿಣಾಮ ಆಕೆ ಸಾಮೂಹಿಕ ಅತ್ಯಾಚಾರಕ್ಕೆ ಒಳಗಾಗಬೇಕಾಗತ್ತೆ. ಇದರಿಂದ ಭನ್ವಾರಿ ದೇವಿ ಕೋರ್ಟ್ ಮೆಟ್ಟಿಲೇರ್ತಾರೆ. ಆದರೆ ಆಗಿನ ಸಂದರ್ಭದಲ್ಲಿ ಹೀಗೆ ಕೆಲಸ ಮಾಡುವ ಸ್ಥಳದಲ್ಲಿ ಆಗುವಂತಹ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕಾನೂನು ಇರದ ಕಾರಣ ಆಕೆಗೆ ನ್ಯಾಯ ಸಿಗೋದಿಲ್ಲ. ಅದಾದ ನಂತರ ವಿಶಾಖ ಅನ್ನುವಂಥ ಒಂದು NGO ಈಕೆಯ ಒಂದು ಬೆನ್ನೆಲುಬಾಗಿ ನಿಂತು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಅಂತ ಕೇಸ್ ಹಾಕ್ತಾರೆ. 2013ನೇ ಇಸ್ವಿಯಲ್ಲಿ ವಿಶಾಖ ಗೈಡ್ಲೈನ್ಸ್ ಅಂತ ಹಲವಾರು ಹೀಗೆ ಲೈಂಗಿಕ ಕಿರುಕುಳಗಳು ನಾವು ಕೆಲಸ ಮಾಡುವ ಕಾರ್ಯಸ್ಥಳದಲ್ಲಿ ನಡೆದರೆ ಏನು ಮಾಡಬೇಕು ಅನ್ನೋಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಗೈಡ್ಲೈನ್ಸನ್ನು ವಿಶಾಖ ಗೈಡ್ಲೈನ್ಸ್ ಆಗಿ ಜಾರಿ ತರಲಾಗುತ್ತೆ.